ಧ್ವನಿ ನ್ಯೂಸ್ಗೆ ಸ್ವಾಗತ. ಯಳಂದೂರು ಪಟ್ಟಣದ 5ನೇ ವಾರ್ಡಿನ ಯಲಕೇರಿಯಲ್ಲಿ ಅಶ್ವಿನಿ ಆಸ್ಪತ್ರೆಗೆ ಹೋಗುವ ರಸ್ತೆಯಲ್ಲಿ ಪಟ್ಟಣ ಪಂಚಾಯಿತಿಯಿಂದ ಸುಮಾರು ತಿಂಗಳುಗಳ ಹಿಂದೆ ಚರಂಡಿ ನಿರ್ಮಾಣ ಮಾಡಲಾಗಿದೆ. ಯೋಗೇಶ್ ಅವರ ಒಡೆತನದ ಅಂಗಡಿ ಮಳಿಗೆಗಳಿಗೆ ಹೋಗಲು ಚರಂಡಿಯನ್ನ ಹೊಡೆದು ಮುಚ್ಚಲಾಗಿದೆ. ಹಾಗಾಗಿ ಚರಂಡಿ ನೀರು ಹರಿಯಲು ಸಾಧ್ಯವಾಗದೇ ಇರೋದ್ರಿಂದ 5ನೇ ವಾರ್ಡಿನ ಸಾರ್ವಜನಿಕರಿಗೆ ಹಾಗೂ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ತೊಂದರೆಯಾಗ್ತಾ ಇದೆ. ಹಲವು ಬಾರಿ ಮನವಿ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಅಂಗಡಿ ಮಳಿಗೆ ಮಾಲೀಕರು ಪ್ರಭಾವಿ ಆಗಿರೋದ್ರಿಂದ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ತಲೆಕೆಡಿಸಿಕೊಳ್ತಾ ಇಲ್ಲ. ದಯಮಾಡಿ ಸಮಸ್ಯೆ ಬಗೆಹರಿಸಿ, ಇಲ್ಲವಾದರೆ ಉಗ್ರ ಪ್ರತಿಭಟನೆ ಮಾಡುವುದಾಗಿ 5ನೇ ವಾರ್ಡಿನ ಸದಸ್ಯ ಮಹದೇವ ತಿಳಿಸಿದರು. ಪುನೀತ್ ಹೊನ್ನೂರು ಮಹಾದೇವ್ ಅಂತ 5ನೇ ವಾರ್ಡ್ ಮೆಂಬರ್ ಆಗಿದ್ದೇವೆ. ಈ ಹೋದ ತಿಂಗಳು ಹೊಸದಾಗಿ ಕಚರನ ನಿರ್ಮಾಣ ಮಾಡಿ ಮುನ್ಸಿಪಾಲ್ಟಿಯಿಂದ ಕಟ್ಟಿಸಿದ್ರು. ಹಾಗಾಗಿ ಮತ್ತೆ ಈಗ ಈ ಮೋರಿನ ಮತ್ತೆ ಹೊಡೆದಾಕಿ ಮೇಲ್ಗಡೆ ಎಲ್ಲ ಮನೆಗಳ ನೀರು ಮತ್ತು ಹರಿಯೋ ನೀರೆಲ್ಲ ಈ ಕಡೆನೇ ಬರೋದು. ಹಾಗಾಗಿ ಇವ್ರು ಏನು ಮಾಡವ್ರೆ ಅಂದರೆ ಎರಡೂ ಸೈಡನ್ನು ಹೊಡೆದಾಕಿ ಎರಡೂ ಕಡೆ ಬ್ಲಾಕ್ ಮಾಡಿ ಬಂದ್ ಮಾಡವ್ರೆ. ಈಗ ಮೇಲ್ಗಡೆ ನೀರು ಹೋಗಲಿಕ್ಕೆ ಅವಕಾಶ ಇಲ್ಲ. ಜನಗಳೆಲ್ಲ ಈಗ ಹೇಳ್ತಾ ಇದ್ದಾರೆ. ಹಾಗಾಗಿ ಜನಪ್ರತಿನಿಧಿಯಾಗಿ ನಾವು ಕೇಳಲೇಬೇಕು. ಇದನ್ನು ಇದು ಎರಡೂ ಸೈಡು ಮುಚ್ಚಿದ್ದಾರೆ ಸರ್. ನೀರು ಹೋಯ್ತಾ ಇಲ್ಲ. ಇದು ಕಾನೂನುಬದ್ಧವಾಗಿ ಏನಾಗಬೇಕು, ಇದು ಚೀಫ್ ಆಫೀಸರ್ ಹತ್ರ ನಾವು ಹೇಳಿದ್ದೀವಿ. ಅವ್ರು ತೆರವು ಮಾಡಿಸ್ತೀವಿ, ಈಗ ಅದನ್ನು ಕಿತ್ತಾಕಿಸ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಮೊನ್ನೆ ಹೇಳಿದವರು ನಿನ್ನೇನು ಬಂದಿಲ್ಲ, ಇವತ್ತು ಬಂದಿಲ್ಲ. ಅವರು ಯಾರು ಬಂದಿಲ್ಲ? ಚೀಫ್ ಆಫೀಸರ್ ನಿನ್ನೆ ಮಾತ್ರ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಆದರೆ ಅದನ್ನು ತೆಗಿಸಾಕ್ಲಿಕ್ಕೆ ಈಗ ಅದನ್ನು ಅವರು ತೆಗಿಸಾಕ್ಬೇಕಾಯಿತು ಆಳುಗಳ ಬಿಟ್ಟೀಗ. ಅದೆಲ್ಲ ನೋಡಿ ನೀರೆಲ್ಲ ಹಾಸ್ಪಿಟ್ಲ್ ಮುಂದೆ ಎಲ್ಲ ಸ್ಮೆಲ್ ಬರ್ತಾಯಿದೆ, ನೀರೆಲ್ಲ ಪ್ಯಾಕ್ ಆಗ್ತಾಯಿದೆ. ಹಾಗಾಗಿ ಜನಗಳೆಲ್ಲ ಮೇಲ್ಗಡೆಯಿಂದನೂ ಪ್ಯಾಕ್ ಆಗ್ತಾಯಿದೆ ನೀರು. ಬೀದಿ ನೀರು ಹೋಗ್ತಾ ಇಲ್ಲ. ಸಪೋಸ್ ಈಗ ಮಳೆ ಬಂದರೂ ಕೂಡ ಮೇಲೆ ಹರಿತದೆ ಬೇಕಾರೆ ಈ ಕಡೆ. ಹಾಗಾಗಿ ನೋಡಿ ಈಗಲೇ ಪ್ಯಾಕ್ ಆಗಿಬಿಟ್ಟಿದೆ ಒಂದಿನಕ್ಕೇ. ಅವ್ರು ಮೊನ್ನೆ ಮಾಡಿಸಿದ್ದಾರೆ, ನಿನ್ನೆ ಇವತ್ತು ಬಚ್ಚಲು ನೀರೆಲ್ಲ ಪ್ಯಾಕ್ ಆಗಿದೆ. ಯಾರು ಚರಂಡಿ ಮುಚ್ಚಿರೋರು? ಯಾರು? ಇವರು ಬಿಲ್ಡಿಂಗ್ ಓನರು ಯೋಗೇಶ್ ಅವರು. ಬಿಲ್ಡಿಂಗ್. ಹೌದು. ಈಗ ಏನಾಗಬೇಕು ನಿಮಗೆ? ಅದು ತೆರವು ಮಾಡಬೇಕು. ಅದು ಕಾನೂನುಬದ್ಧವಾಗಿ ಅದು ಸಾರ್ವಜನಿಕರ ಸ್ಥಳನ ಈ ಥರ ಮಾಡಿದ್ದಾರೆ. ಅದು ಕಾನೂನುಬದ್ಧವಾಗಿ ಅಪರಾಧವೇ. ಅದು ಕೆಳಗಡೆ ಎಷ್ಟು ಅಡಿ ಬಿಟ್ಟಿದ್ದಾರೆ ಸರ್? ಒಂದು ಅಡಿ ಬಿಟ್ಟಿದ್ದಾರೆ ಅದು ಕೆಳಗಡೆ. ಹಾಗಾಗಿ ನೀರು ಸಂಪೂರ್ಣವಾಗಿ ಹೋಗಬೇಕು. ಅದು ಡ್ರೈನೇಜ್ಗೆ, ಮೇನ್ ಡ್ರೈನೇಜ್ಗೆ ಹೋಗಲೇಬೇಕು ಅದು. ಹಾಗಾಗಿ ಇಲ್ಲಾಂದರೆ ನಮ್ಮ ಏನು ಮಾಡಬೇಕು, ಅದು ಕಾನೂನುಬದ್ಧವಾಗಿ ಮಾಡ್ತೀವಿ. ಅದನ್ನು DC ಕರೆಸೋದಾಗಲಿ, ತಹಸೀಲ್ದಾರ್ ಕರೆಸೋದಾಗಲಿ, ನಮ್ಮ ಸಂಘಟಕರನ್ನ ಕರೆಸೋದಾಗಲಿ, ಮುಖಂಡರು ಕರೆಸೋದಾಗಲಿ ನಾವು ಮಾಡ್ತೀವಿ. ಅದನ್ನು ಬಿಡಲ್ಲ, ಅದನ್ನು ತೆಗಿಸಕ್ತೀವಿ. ಅದನ್ನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಈ ಕೂಡಲೇ ಇದ್ರ ಬಗ್ಗೆ ಕ್ರಮ ತಗೋಬೇಕು. ಮುಖ್ಯ ಅಧಿಕಾರಿಗಳು ಕ್ರಮ ತಗೊಂಡು ಇದನ್ನು ಈ ಕೂಡಲೇ ಅದನ್ನು ತೆರವು ಮಾಡಿಸ್ಬೇಕು ಅವರು. ಇಲ್ಲ ಅಂದರೆ ಈಗ ಇದೇ ವಾರ್ಡಿನ ಎಲ್ಲ ಜನತೆ ಕೂಡ ಎಲ್ಲ ಗುಂಪಾಗಿ ಒಗ್ಗಟ್ಟಾಗಿ ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿ ಅವರು. ನಮ್ಮ ಕರ್ಕೊಂಡು ಯಾವುದೋ ಒಂದು ಲೆಟರ್ಸ್